ಅವರು ಒಬ್ಬರೇ ಹೇಳಿಲ್ಲ, ನಮ್ಮ ಮೈಸೂರು ಹೈಕಮಾಂಡು ಕೂಡ ಹೇಳಿದ್ದಾರೆ ಅವ್ರ ಜೊತೆಲಿ. ಕುಮಾರಸ್ವಾಮಿಯವರು ರಾಜ್ಯ ಹೈಕಮಾಂಡ್, ಅದಕ್ಕೂ ಮೀರಿರ್ತಕ್ಕಂಥ ಒಂದು ಹೈಕಮಾಂಡ್ ಮೈಸೂರಿನಲ್ಲಿದೆ. ಹೈಕಮಾಂಡು ಕೂಡ ಹೇಳಿದ್ದಾರೆ, ಪಕ್ಷದಲ್ಲಿ ಯಾರು ಹೇಳಿಕೆಗಳನ್ನ ಕೊಡ್ತಾರೆ ಅವ್ರನ್ನ ಕುಮಾರಣ್ಣ ಹೇಳಿದ್ದಾರೆ, ಪಕ್ಷದಿಂದ ತೆಗಿಬೇಕು, ಕ್ರಮ ಕೈಗೊಳ್ಳಬೇಕು ಅಂತೇಳಿ. ಅದು ಮೈಸೂರಿಂದನೇ ಆಗ್ತದೆ ಅಂತ ಅವರು ಕೂಡ ಹೇಳಿದ್ದಾರೆ. ನಾನು ನಮಗೆ ಹೇಳ್ತಕ್ಕಂಥದ್ದು ಇಷ್ಟೇ. ಮತ್ತು ನಾನು ನಿಮ್ಗೆ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಮೈಸೂರಿನ ಹೈಕಮಾಂಡ್ ಹೇಳ್ತಾರೆ ಪ್ರಜ್ವಲ್ಗೆ ನಾನೇ ಕರ್ಕೊಂಬಂದೆ ಹುಣಸೂರಿಗೆ ಅಂತ ಹೇಳಿದ್ರು. ನಿಮಗೆ ಗೊತ್ತು ಅಲ್ಲಿ ಯಾರು ಹೇಳಿದ್ರು ಪ್ರಜ್ವಲ್ ಕರ್ಕೊಂಬಂದೆ ಅಂತ. ಸಾಲಿಗ್ರಾಮದಲ್ಲಿ ಸಭೆಯಲ್ಲಿ ಹೇಳಿದವರು ಯಾರು? ಶಾಸಕರು, ಕೆ ಆರ್ ನಗರ ಶಾಸಕರು. ಇನ್ನೊಂದು ಸತಿ ವಿಶ್ವನಾಥ್ನು ನಾನೇ ಕರ್ಕೊಂಬಂದೆ ಅಂತ ಹೇಳಿದ್ರು. ನಮ್ಮ ಮೇಡಮ್ ಭವಾನಿ ಮೇಡಮ್ ಅವರು ಅಲ್ಲೇ ಹೇಳಿದರು, ಪತ್ರಿಕೆಯಲ್ಲಿ ಓದಿದೆ, ನನ್ನ ಮಗನ ಕರ್ಕೊಂಬಂದ್ಬಿಟ್ಟು ಅವ್ನು ಟಿಕೆಟ್ ಕೊಡದೆ ಅವಮಾನ ಮಾಡೋದ್ರಿಂದ ನಾನು ಸೋಲಿಸಿ ಅಂತ ಹೇಳಿದ್ದು ನಿಜ ಅಂತ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ನಿಮ್ಮ ಟಿ ವಿಯಲ್ಲೇ ಬಂದಿದೆ, ಟಿ ವಿ, ಪತ್ರಿಕೆ ಎಲ್ಲದರಲ್ಲೂ ಕೂಡ ಬಂದಿದೆ. ನಾನು ಯಾವತ್ತೂ ಕೂಡ ನಾನು ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಇದ್ದೆ. ಅಲ್ಲೂ ಶಿಸ್ತಿನ ಸಿಪಾಯಿಯಾಗಿ ಇರುವಷ್ಟು ದಿವಸ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಯಾಗೇ ನಡ್ಕೊಂಡಿದ್ದೀನಿ. ಜೆ ಡಿ ಎಸ್ ಪಕ್ಷದಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ನಾನು ಮಾಡಿಲ್ಲ. ಯಾರು ಆ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಮೇಲೆ ತಾನೇ ಕ್ರಮ ತಗೋಬೇಕು. ಪಕ್ಷಕ್ಕೆ ಯಾವತ್ತೂ ಕೂಡ ದ್ರೋಹ ಮಾಡಿಲ್ಲ, ಪಕ್ಷಕ್ಕೆ ಯಾವತ್ತೂ ಕೂಡ ಒಂದೇ ಒಂದು ದಿನ ವಿರುದ್ಧವಾದಂಥ ಚಟುವಟಿಕೆಗಳನ್ನು ಇವತ್ತಿನವರೆಗೂ ಕೂಡ ನಾನು ಮಾಡಿಲ್ಲ.